ಯಾವಾಗಲೂ ಅಲ್ಲಿ ಇರ್ತಿರ್ತೀವಿ. ಅವನು ಏನಾದ್ರು ಊಟಕ್ಕೆ ಅಂತ ಹೋಗಿದ್ದಾಗ ಆ ಟೈಮಲ್ಲಿ ಮಧ್ಯಾಹ್ನ ಟೈಮಲ್ಲಿ ಕೆಲವೊಂದು ಬಾರಿ ಇದಾಗಿರುತ್ತೆ. ಇಲ್ಲ ಬ್ಯಾಂಕಿಗೆ ದುಡ್ಡು ಕಟ್ಟಕ್ಕೆ ಹೋದಾಗ ಇನ್ನು ಮುಂದೆ ಅಂಥದ್ದೇನಾದ್ರು ಸಮಸ್ಯೆಗಳು ಬಂದ್ರೆ ನೀವು ಸಮಸ್ಯೆ ಬಗ್ಗೆನೂ ಪ್ರಿಪೇರ್ ಆಗಿ ಬನ್ನಿ ಅಂತ ಎಲ್ಲರಿಗೂ ಹೇಳಿದ್ದೀನಿ. ನೀವು ಕೇಳ್ತೀರಾ ಅಂತ ಗೊತ್ತು. ಈ ಸಮಸ್ಯೆ ಇದೆ, ರೈತರಿಗೆ ಸಮಸ್ಯೆ ಆಗಿದೆ, ಗ್ರಾಮ ಸಭೆ ಮಾಡಿದಾಗ ಈಗ ಅದೇ ಹೇಳ್ತಾ ಇದ್ದೀನಿ. ನಮ್ಮ ಕೆಲಸ ಈಗ ಇನ್ವೈಟ್ ಮಾಡಿದ್ದೀವಿ. ಬರ್ದಿರೋದು ಬಂದಿಲ್ಲ ಅಂತ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ತೀವಿ. ಈಗ ನೋಡಿ, ಇದೇ ಮಾತನ್ನ 12 2025 ಗ್ರಾಮ ಸಭೆ ಮಾಡಿದಾಗ ಎಲ್ಲ ಪ್ರಶ್ನೆ ಮಾಡಿದ್ರು. ಗ್ರಾಮ ಪಂಚಾಯಿತಿಯು ಆಡಳಿತ ಅಧಿಕಾರ ಈಗ ಸದಸ್ಯರುಗಳು ಮತ್ತೆ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಇದ್ದಾಗ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ರೆಸಲ್ಯೂಷನ್ ಪಾಸ್ ಮಾಡಿ ಈಗ ನೀವು ಏನು ಹೇಳ್ತಾ ಇದ್ದೀರಾ, ಈಗ ನನ್ನ ಹತ್ರ ಇದೆ ದಾಖಲೆ ಕೊಡ್ತೀನಿ. ರೆಸಲ್ಯೂಷನ್ ಪಾಸ್ ಮಾಡಿ ಹಿಂದಿನ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಗಳಿದ್ರು ಏನು ಬೆಳೆ ಸಮಸ್ಯೆ ಏನು ರೈತರದ್ದು ಫಲವತ್ತಾದ ಭೂಮಿ ಇದೆ, ಬೆಳೆ ಬೆಳೀತಾ ಇದ್ದಾರೆ, ಇದನ್ನ ಕೈ ಬಿಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ 12 ಗ್ರಾಮ ಪಂಚಾಯಿತಿಯಲ್ಲಿ. ನಾನು ಮುದ್ದನಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇನ್ಚಾರ್ಜ್ ಇದ್ದೆ. ಅಲ್ಲೂ ರೈತರು ರಿಕ್ವೆಸ್ಟ್ ಮಾಡಿದಾಗ ಸಾಮಾನ್ಯ ಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿದ್ದೀವಿ. ಗ್ರಾಮ ಪಂಚಾಯಿತಿಗೆ ನಮ್ಮ ವ್ಯಾಪ್ತಿಗೆ ಬರುವಂಥ ವರ್ಗಗಳನ್ನ ವ್ಯಾಪ್ತಿಗೆ ಬರುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಸಮಸ್ಯೆಗಳಾಗಿದೆ. ಈಗ ನಾನು ಏನೇನೋ ಬಂದಾಗ ಮಾತಾಡಿದೆ. ನಮ್ಮಲ್ಲಿ ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಏನೇನಿದೆ ಅದನ್ನು ಮಾಡ್ತೀವಿ. ಗ್ರಾಮ ಪಂಚಾಯಿತಿಯಿಂದ ನಾವು ಈಗಾಗಲೇ ಲಿಖಿತವಾಗಿ ಬರೆದಿದ್ದೀವಿ. ನಮ್ಮ ಪಂಚಾಯತಿ ತೀರ್ಮಾನ ಮಾಡಿದೆ. ಏನೋ ಇದನ್ನ ಈ ಥರ ಜಮೀನುಗಳು ಬೆಳೆ ಹೂ ಬೆಳೆ ಇದೆ, 12 ರೇಷ್ಮೆ ಬೆಳೆ ಇದೆ, ಮೇಡಳ್ಳಿಯಲ್ಲಿ ಬೆಳೆ ಇದೆ, ಫಲವತ್ತಾದ ಭೂಮಿ ಅಂತ ರೆಸಲ್ಯೂಷನ್ ಪಾಸ್ ಮಾಡಿ ಆನ್ಲೈನ್ ರೆಸಲ್ಯೂಷನ್ ಪಾಸ್ ಮಾಡಿರೋದು ಕಾಪಿ ಇದೆ, ಬರೆದಿರೋ ಪತ್ರಗಳು ಇದೆ. ಮತ್ತೆ ಅಧಿಕಾರಿಗಳಿಗೆ ನಾನು ಬೆಳಗ್ಗೆನೇ ಮಾತಾಡಿದೆ. ನೀವು ಕೇಳ್ತೀರಾ ಅಂತ ನನಗೆ ಗೊತ್ತು. ಹಿಂದೆ ಗ್ರಾಮ ಸಭೆಯಲ್ಲಿ ಇದೇ ಪ್ರಶ್ನೆ ಬಂದಿತ್ತು. ಆರ್ಐಗೂ ಫೋನ್ ಮಾಡಿದ್ದೆ, ಬರೋಕ್ಕೆ ಹೇಳಿದೆ, ವಿಎಗೂ ಬರೋಕ್ಕೆ ಹೇಳಿದೆ. ನಮ್ಮ ಹಂತದಲ್ಲೇ ನನ್ನ ಅಧೀನ ಸಿಬ್ಬಂದಿಗೆ ನಾನು ಕರೆದು ಒತ್ತಡ ಹಾಕಿ ಕರ್ಕೊಂಡು ಬರ್ಬೋದು. ಬೇರೆ ಇಲಾಖೆಯವ್ರಿಗೆ ಇನ್ವೈಟ್ ಮಾಡ್ಬೋದು. ಬಂದಿಲ್ಲ, ಈಗ ಸಮಸ್ಯೆ ನೀವು ಹೇಳ್ತಾ ಇದ್ದೀರಾ, ನಾವು ಕಳಿಸ್ಕೊಡ್ತೀವಿ. ನಮಗೆ ಮುಖ್ಯವಾಗಿ ಗ್ರಾಮ ಸಭೆ ನಡೀಬೇಕಂದ್ರೆ ನೋಡಲ್ ಆಫೀಸರು ನಮ್ಮ ಆಡಳಿತ ಅಧಿಕಾರಿಗಳಿದ್ದಾರೆ. ಗ್ರಾಮ ಪಂಚಾಯತಿ ಹಂತದಲ್ಲಿ ಏನೇನು ಸಾಧ್ಯ ಆಗುತ್ತೆ 100% ರೈತರ ಪರವಾಗಿಯೇ ನಾಗೇಶನ್ ಅವರು ಇದ್ದಾರೆ, ನೋಡಿ ಅವ್ರು ಕೇಳಿ. ಎಲ್ಲರೂ ಚಂದ್ರರೆಡ್ಡಿ ಅವರು ಇದ್ದಾರೆ, 12 ಅವರು. ಗ್ರಾಮ ಪಂಚಾಯತಿಯಿಂದ ಅವ್ರು ಏನು ಸಹಕಾರ ಬೇಕು ನಾವು ಕೊಡ್ತಾ ಇದ್ದೀವಿ. ಪಂಚಾಯತಿ ಅವರಾಗಿರಲಿ ಹಿಂದಿದ್ದ ಬಾರಿ. ಇದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಸವಲತ್ತು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಡೌಟ್ ಅಲ್ಲ. ಬಟ್ ಈಗ ನಮ್ಮ ಗ್ರಾಮದಲ್ಲಿ ಅನ್ನೋದಕ್ಕೆ ನಮ್ಮ ಪಂಚಾಯತಿಯಲ್ಲಿ ನಿಮಗೆ ಗಮನ ಅಂದ್ರೆ ನಿಮ್ ಗಮನಕ್ಕೆ ಬಂದಿರ್ಬೋದು. ಹೆಚ್ಚು ಊರುಗಳಲ್ಲಿ ಈಗ ತುಂಬಾ ಜನರು ಸರ್ ಅವ್ರನ್ನ ಹೇಳಿದ್ರು ಮಾನಸಿಕ ಅಸ್ವಸ್ಥರಿಗೆ ನಾವು ಕಿಟ್ ಕೊಡ್ತೀವಿ ಅಂದ್ಬಿಟ್ಟು. ಇವಾಗ ಸರ್ಕಾರ ಮಾಡೋ ಕೆಲಸಕ್ಕೆ ಮುಂದಿನ ಗ್ರಾಮ ಸಭೆ ಏನಾದ್ರೂ ಹೆಚ್ಚು ಮಾನಸಿಕ ಅಸ್ವಸ್ಥರಿಗೆ ಹೆಚ್ಚು ಕಿಟ್ ಕೊಡ್ಬೇಕಾಗುತ್ತೆ ಅಂತ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರಿದ್ದಾರೆ. ತುಂಬಾ ವಿಷಾದ ಹೇಳೋಕೆ. ಅದರಿಂದ ಈಗ ನಮಗೆ ಈಗ ನೀವೇನು ಸವಲತ್ತು ಇಷ್ಟೊತ್ತು ಹೇಳಿದ್ರಿ, ಒಂದು ಬೆಳೆ ವಿಮೆ ಆಗಿರ್ಬೋದು ಅಥವಾ ಏನೇ ಸರ್ಕಾರ ಸವಲತ್ತು ಮಾಡಲಿ, ಮೂಲತಃ ಕೃಷಿ ಮಾಡಿ ಕೃಷಿ ಭೂಮಿ ಇದ್ರೆ ಸವಲತ್ತಲ್ಲ. ನೀವೇನು ಸವಲತ್ತು ಜನಕ್ಕೆ ಹೇಳಿದ್ರೆ ಅವೆಲ್ಲ ಜನಕ್ಕೆ ಒದಗಿಸೋಕಾಗೋದು. ಆದ್ರೆ ಇವತ್ತಿರೋ ಪರಿಸ್ಥಿತಿಗೆ, ಇವತ್ತು ನಮ್ಮೂರಲ್ಲಿ ಆಗಿರೋ ಪರಿಸ್ಥಿತಿಗೆ, ನಮ್ಮೂರಲ್ಲಿ ಮಾಡ್ತಾ ಇರೋ 100% ಭೂಮಿ ಕೂಡ ಕೈಗಾರಿಕೆಗೆ ನೋಟಿಫಿಕೇಶನ್ ಆಗಿದೆ ಸರ್ಕಾರದ ವತಿಯಿಂದ. ನೀವು ಹೇಳ್ಬೋದು ಅದು ನಿಮ್ಮ ಸಂಬಂಧಪಟ್ಟಿದ್ದು ಅಲ್ಲದೆ ಇರ್ಬೋದು. ಆದ್ರೆ ಈ ಸವಲತ್ತುಗಳೆಲ್ಲ ನೀವು ಯಾರು ರೈತರು ಕೊಡ್ಬೇಕು ಅನ್ಕೊಂಡಿದ್ದೀರೋ ಆ ರೈತರಿಗೆ ಉಳಿದಲ್ಲ ಇದ್ದಿದ್ದಾಗ ನಾವು ಈ ಸವಲತ್ತು ತಗೊಳ್ಳೋದ ಗೌರ್ಮೆಂಟ್ ಇಂದ ಅಥವಾ ನಾವು ಈ ಭೂಮಿ ಉಳಿಸ್ಕೊಳ್ಳೋದ ಒಂದು ಪ್ರಶ್ನೆ. ಎರಡನೇದೇನಂದ್ರೆ ಅವರು ಯಾಕೆ ಇದು ನಮ್ಮ ಅಕ್ವಿಷನ್ ಮಾಡಕ್ ಹೊರಟಿದ್ದಾರೆ? ಅವರು ಹೇಳ್ತಾರೆ ಈ ಭೂಮಿ ಬರಡು ಭೂಮಿಗಳು, ಇವು ಬೆಳೆ ಬೆಳೆಯಕ್ಕೆ ಯೋಗ್ಯವಲ್ಲದ ಬರಡು ಭೂಮಿಗಳು, ಫಲವತ್ತಾದ ಭೂಮಿ ಅಲ್ಲ ಅಂತ. ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ನಾವ್ ಹೇಳ್ತೀವಿ ನಮ್ಮ ಪಾಣಿಯಲ್ಲಿ ನೋಡಿ ಸರ್, ಒಂದು 10 ವರ್ಷದಿಂದ ನಮ್ಮ ಬೆಳೆಗಳು ನಮೂದಾಗಿದೆ, ಸೊ ಬರಡು ಭೂಮಿಯಲ್ಲಿ ಹೆಂಗ್ ಬೆಳಿತೀರ ಅಂತ. ಅದನ್ನು ಬಿಟ್ಟು ನಮಗೆ ಒಂದು ಅಧಿಕೃತವಾದ ಸರ್ವೆ ನಂಬರ್ ವಾರು ಅಧಿಕೃತವಾದ ಒಂದು ಫಲವತ್ತತೆ ಒಂದು ಸರ್ಟಿಫಿಕೇಟ್ ಬೇಕು ಮೇಡಮ್ ನಮಗೆ ಕೃಷಿ ಇಲಾಖೆಯಿಂದ. ಈಗ ಸರ್ವೆ ನಂಬರ್ 115/3 ನಮ್ದು. ಅದ್ರಲ್ಲಿ ನಾವು 20-50 ನಾವು ಉದ್ದಾಗಿಂದ ನಮ್ಮ ತಂದೆಯವರು ಉದ್ದಾಗಿಂದ ಕೃಷಿ ಮಾಡ್ತಾನೆ ಇದ್ದಾರೆ. ಆದ್ರೆ ಅವರು ತುಂಬಾ ಸಲೀಸಾಗಿ ಸರ್ಕಾರ ಹೇಳುತ್ತೆ ಇದು ಬರಡು ಭೂಮಿ ಅಂತ. ನಮಗೆ ಸರ್ವೆ ನಂಬರ್ ವೈಸು ನಮ್ಮ ಮಣ್ಣು ಟೆಸ್ಟ್ ಮಾಡಿ ಇದು ಬರಡಲ್ಲ ಫಲವತ್ತಾದ ಭೂಮಿ ಅಂತ ನಿಮ್ ಕಡೆಯಿಂದ ಏನಾದ್ರು ಒಂದು ಮಣ್ಣು ಪರೀಕ್ಷೆಗೆ. ಬಟ್ ನಿಮ್ಮ ಇದನ್ನ ಮಣ್ಣು ಪರೀಕ್ಷೆ ಬೇಕಂದ್ರೆ ನನಗೆ ಇದು ಮಾಡಿ ಹೇಳಿ ಯಾವ ಸರ್ವೆ ನಂಬರ್ ಇದು ಮಾಡ್ಬೇಕು ಅಂತ ಕೇಂದ್ರ ಕಚೇರಿಯಲ್ಲಿ ಉಚಿತವಾಗಿ ಮಾಡ್ಕೊಡ್ತೀವಿ. ನಾವು ಮಣ್ಣು ಪರೀಕ್ಷೆ ಇಲ್ಲಿ ವಿಧಾನಸೌಧ ಹತ್ರ KR ಸರ್ಕಲ್ ಇದೆಯಲ್ಲ, ಕೃಷಿ ಇಲಾಖೆ ಕೇಂದ್ರ ಕಚೇರಿ ಇದೆ. ನೀವು ಮಣ್ಣು ಮಾದರಿಯನ್ನು ಸಂಗ್ರಹಣೆ ಮಾಡ್ಕೊಂಡು ಹೋದ್ರೆ ಉಚಿತವಾಗಿ ನಿಮಗೆ ಅಲ್ಲಿ ಸ್ಯಾಂಪಲ್ನ ಇದು ಮಾಡ್ಕೊಡ್ತಾರೆ.
ಈ ವರ್ಷ ನಾವು ಆ ಕಡೆ ಸೈಡ್ ತಗೊಂಡಿದ್ದೇವೆ. ಅಂದ್ರೆ ನನಗೆ ನಾನು ಹೊಸಬ್ಳು ಇಲ್ಲಿಗೆ, ಇನ್ನೂ ಖರ್ಚಿತವಾಗಿಲ್ಲ. ಆ ಸೈಡ್ ತಗೊಂಡಿದ್ದೀವಿ, ಮಾಲೂರು ಸೈಡ್ ವಿಲೇಜ್ ಮಣ್ಣು. ಈ ಪ್ರತಿ ವರ್ಷ ಟಾರ್ಗೆಟ್ ಇರುತ್ತೆ. ಈ ವರ್ಷ 57 ಮಾದರಿಗಳಿಗೆ ಸಂಗ್ರಹಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಯರ್ ಬೇಕಾದ್ರೆ ನಿಮ್ಮೂರನ್ನ ಸೆಲೆಕ್ಟ್ ಮಾಡ್ತೀವಿ. ಇದು ಹಂದೇನಹಳ್ಳಿನ ಅಕ್ವೇಷನ್ ಮಾಡಿದ್ದಾರೆ ಸರ್ಕಾರದವರು. ಅದು ಒಂದು ಒಬ್ಬ ರೈತರಿಗಲ್ಲ, ನಮ್ಮ ರಾಹುಲ್ ಹೇಳಿದಂಗೆ 115 ಬಾರು 115 ಸಬ್ ನಂಬರ್ 1 ಇಡೀ ರೈತರ ಪ್ರಾಬ್ಲಮ್ ಇರೋದ್ರಿಂದ ಸರ್ಕಾರನೇ ಆ ಡಿಪಾರ್ಟ್ಮೆಂಟ್ ನ ಇಲ್ಲಿ ಕರೆಸಿ ಯಾವ್ಯಾವ್ದು ಅಗ್ರಿಕಲ್ಚರ್ ವ್ಯವಸಾಯ ಮಾಡ್ತಾ ಇದ್ದಾರೆ ರೈತರು ಅಲ್ಲಿ ಕೂತ್ಕೊಂಡು ಆ ಜಮೀನು ಅವನಿಗೆ ಅಲ್ಲಿ ಇದು ಫಲವತ್ತಾದ ಭೂಮಿನ ಇಲ್ವಾ ಇಷ್ಟನ್ನು ಕೊಡೋಕೆ ಹೇಳಿ. ನೀವು ಬಂದು ಸುಮ್ಮನೆ ಇಲ್ಲಿ ಗ್ರಾಮ ಸಭೆಯಲ್ಲಿ ಭಾಷಣ ಬೀಗೋದಾಗ್ಲಿ, ಆಮೇಲೆ ಅವರು ರೇಷ್ಮೆ ಇಲಾಖೆಯವರು ಹೇಳಿದ್ರು ಎಲ್ಲಾ ಹಂತದಲ್ಲೂ ನಿಮ್ಗೆ ಸೌಲಭ್ಯ ಕೊಡ್ತಾ ಇದೀವಿ, ನೀವು 600 ಅಡಿ ಕಟ್ಟಿದ್ರೆ 1 ಲಕ್ಷ ಕೊಡ್ತೀವಿ, 300 ಅಡಿ ಹೋಗಿ ಸಾಯ್ಬೇಕಾಗತ್ತೆ ಅಷ್ಟೇ. ನಮ್ಮ ಪರಿಸ್ಥಿತಿ ಇಲ್ಲೇನಿದೆ, ನಿಮ್ಮ ಡಿಪಾರ್ಟ್ಮೆಂಟ್ಗಳು ಕೃಷಿ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಎಲ್ಲಾ ಅಧಿಕಾರಿಗಳು ಬಂದಿದ್ರ, ಇಲ್ಲಿ ಬೀಗೋದಿಕ್ ಮಾತ್ರ ಬಂದಿದ್ರ. ನಮ್ಮ ಪಂಚಾಯತಿಯಲ್ಲಿ ಈಗ ಯಾವ ಮೆಂಬರು ನಮ್ಗೆ ನಮ್ಮ ಹಿಂದೆ ಬಂದು ಪಂಚಾಯತಿ ಇದ್ದಾಗ ಅಧ್ಯಕ್ಷರು ಮತ್ತೆ ಸದಸ್ಯರು ಇದ್ದಾಗಲೂ ಕೂಡ ಯಾವುದೇ ರೀತಿ ಹೆಲ್ಪ್ ಮಾಡಲಿಲ್ಲ. ಯಾವ ಪಂಚಾಯತಿ ಚೇರ್ಮನ್ರು ಬಂದಿಲ್ಲ, ಯಾವ ಮೆಂಬರ್ ಕೂಡ ರೈತರು ನೀವೆಲ್ಲ ಓಟ್ ಹಾಕಿದ್ದೀರಾ, ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಮೆಂಬರ್ ಮಾಡಿದ್ದೀರಾ, ನಾವು ಉಳಿಸ್ಕೊಡ್ತೀವಿ ಬನ್ನಿ, ಇಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಹುಡುಕ್ತೀವಿ ಬನ್ನಿ ಅಂತ ಬಂದಿಲ್ಲ ಮೇಡಮ್. ಈಗ ನೀವು ಖುದ್ದು ಸರ್ಕಾರನೇ ಈಗ ನಡೆಸ್ತಾ ಇದೆ ಅಂತ ಹೇಳಿರಲ್ಲ. ಈಗ ನಮ್ಮ ಸೆಕ್ರೆಟರಿ ಸಾಹೇಬ್ ಹೇಳಿದ್ರು ಸರ್ಕಾರನೇ ಈಗ ನಡೆಸ್ತಾ ಇದೆ, ಅಧ್ಯಕ್ಷರು ಸದಸ್ಯರು ಯಾರೇ ಇಲ್ಲ, ನಾವೇ ಹೊಣೆಗಾರಿಕೆಗಳು ಅಂತ ಹೇಳಿದ್ರಲ್ಲ. ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಬಂದು ಇಲ್ಲಿ ನಮಗೆ ಸರ್ವೆ ಮಾಡಿ ಏನೇನು ಬೆಳೆಗಳಿದೆ ಅದು ಅಧಿಕೃತವಾಗಿ ಕೊಡಿ, ಮಣ್ಣು ಫಲವತ್ತಾಗಿದೆಯಾ ಇಲ್ವಾ, ಬಳ್ಳು ಭೂಮಿನ ಇಲ್ವಾ ಅದನ್ನ ಮೆನ್ಷನ್ ಮಾಡಿ. ಹಾಗೆ ರೆವಿನ್ಯೂ ಇಲಾಖೆಯಿಂದ ಯಾವ ನಂಬರ್ ಅಲ್ಲಿ ಯಾಕೆ ರೈತರು ಪದೇ ಬೀಳ್ತಾ ಇದ್ದಾರೆ ರಾಗಿ ಹಾಕೋದಕ್ಕೆ, ಅವ್ರ ನಂಬರ್ ಅಲ್ಲಿ ಯಾಕೆ ಬರೀತಾ ಇಲ್ಲ, ಯಾಕೆ ಏನ್ ಬೆಳೆ ಇದೆ ಅಂತ ಹುಡುಕೊಂಡು ಯಾಕೆ ಕೊಡ್ತಾ ಇಲ್ಲ ಮಾಡಿದಾರಲ್ಲ ಸರ್. ಅದೇ ಇಲ್ಲ ಬರೆಯೋದಿಲ್ಲ ಅಂತ ಹೇಳಿದೆ, ಕಂಪ್ಯೂಟರ್ ಎಂಟ್ರಿ ಎಲ್ಲ ರೈತರ ಭೂಮಿನೂ ಏನೇನ್ ಬೆಳೆ ಇದೆ ಬರ್ತಿದ್ದೀರಾ ನೋಡಿ. ಎಸ್ಪೆಷಲಿ ಗ್ರಾಮ ಸಭೆ ಇದೆ, ಯಾವನೋ ವಿಒ ಇದ್ರೆ ಇಲ್ಲಿ ಬರ್ತೀರಲ್ಲ, ಏನ್ ಜಾಡ ಬರೀತಾರ ಅವನು, ಏನ್ ಮಾಡ್ತಾ ಇದ್ದಾರೆ ಅವನು, ರೆವಿನ್ಯೂ ಗ್ರಾಮ ಸಭೆ ಮಾಡ್ತೀವಿ, ನೀವು ತಿಳುವಳಿಕೆ ಗೊತ್ತಿಲ್ಲ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲಿ ಈ ಗ್ರಾಮದಲ್ಲಿರುವಾಗ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾಕೆ ಬಂದಿಲ್ಲ? ಏನಾದ್ರು ರಿಸ್ಕ್ ಇದ್ರೆ ನಾವು ತಗೊಳ್ತಾ ಇದ್ದೀವಿ. 3-4 ವರ್ಷ ನನ್ನ ನೆಮ್ಮದಿಯಾಗಿ ಯಾರ ಇದ್ರು ಇಲ್ಲ. ಯಾಕೆ ನೀವು ಮಜಾ ಮಾಡ್ಕೊಂಡು ಪೇಮೆಂಟ್ ತಗೊಂಡು ಯಾಕೆ ಕೊಟ್ಕೊಂಡಿರ್ತೀರಾ? ನಮ್ಮಿಂದ ತಾನೇ ನೀವಿರೋದು, ನಮ್ಮಿಂದ ತಾನೇ ನೀವಿರೋದು. ನಾವಿಲ್ಲ ಅಂದ್ರೆ ನೀವೇನಕ್ಕೆ ಅಧಿಕಾರಿ ಆಗಿರ್ತೀರಾ? ಕರೆಸಿ, ಅವನ್ನೆಲ್ಲ ಕರೆಸ್ಬಿಟ್ಟು ನಮಗೆ ಏನೇನ್ ಪ್ರಾಬ್ಲಮ್ ಇದೆಯೋ ಇಲ್ಲೇ ಸಾಲ್ವ್ ಮಾಡ್ಕೊಡಿ. ಗ್ರಾಮ ಸಭೆ ಇಟ್ಟಿದ್ದೆ ಈ ಕಾರಣಕ್ಕೋಸ್ಕರ ನಮ್ಮ ಸೆಕ್ರೆಟರಿ ಇಲ್ಲೇ ಹೇಳಿದಾರಂತೆ. ಈಗ ಅಂದನಹಳ್ಳಿಗೂ ಮತ್ತೆ ಬಿಕ್ನಹಳ್ಳಿ, ಸೊಳ್ಳೆಪುರ ಮತ್ತೆ ಬಿಕ್ನೋಸಹಳ್ಳಿ, ನಮ್ಮದು ಎಸ್ಪೆಹಳ್ಳಿ, ಅಡಿಗಾರಕನಹಳ್ಳಿ, ಇಷ್ಟಹಳ್ಳಿಯಲ್ಲಿ ಸಾಯ್ತಾ ಇದ್ರು ಕೂಡ ನಾವು ಬೀದಿಗೆ ಇದ್ದು ಸಾಯ್ತಾ ಇದ್ದೀವಿ. ಇದನ್ನ ಪರಿಹಾರ ಕೊಡೋರು ಯಾರು ಇಲ್ವಾ? ಈಗ ನಿಮ್ಮ ಅಂದನಹಳ್ಳಿ ನೀವು ಅಂತ ಬಂದಿದ್ರಲ್ವಾ, ನಿಮ್ ಪಾಣಿಲ್ಲ ತಿರುಗಿ ನೋಡಿ ಎಂತೆಂತ ರೈತರು ಏನೇನು ಬೆಳೆ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಜನ ಆಫೀಸ್ಗೆ ಹೋಗಿ ಎಲ್ಲಿದ್ದಾರೆ, ನಾಡ್ ಆಫೀಸ್ಗೆ ಹೋದ್ರೆ ಅವ್ನ್ ಕಾಂಟ್ಯಾಕ್ಟ್ ಮಾಡು, ಇವ್ನ ಕಾಂಟ್ಯಾಕ್ಟ್ ಮಾಡು. ತಾಲೂಕು ಆಫೀಸ್ಗೆ ಹೋದ್ರೆ ಕರೆಕ್ಟ್ ಆಗಿ AC ಆಫೀಸಲ್ಲಿ ನಮ್ಮ ಸರ್ಕಾರಿ ಗೋಮಾಳದಲ್ಲಿ ಎಂಟ್ರಿ ತೆಗಿಯೋದಕ್ಕೆ 20 ಸಲ ಹೋಗಿದ್ದೀತಾ ಒಬ್ಬ ತಹಸೀಲ್ದಾರ್ ಹತ್ರ. ಯಾಕೆ ನಮ್ಮ ತಹಸೀಲ್ದಾರ್ ಸೆಲ್ಲಬೇಕು ಗ್ರಾಮ ಸಭೆಗೆ? ಅವ್ನು ನಮ್ಗೆ ನಮ್ ವೆಬ್ಸೈಟ್ ಇಲ್ವಾ? ಈಗ ತಹಸೀಲ್ದಾರ್ ಯಾಕೆ ಬಂದಿಲ್ಲ ಈ ಸಭೆಗೆ? ನೀವು ಕರೆಸ್ಬೇಕಲ್ವ ಗ್ರಾಮ ಸಭೆಗೆ? ಸಾರ್ವಜನಿಕರಲ್ಲಿ ಬೇಡಿಕೆ ಇದೆ, ಊರಲ್ಲಿ ಮಹಿಳೆಯರ ಬೇಡಿಕೆ ಇದೆ, ಅದನ್ನ ಆದ್ಯತೆ ಕೊಡ್ತೀವಿ. ಧನ್ಯವಾದಗಳು. ಅಪ್ರೋಚ್ ಮಾಡಿ ಸರ್ಕಾರಿ ಜಾಗ ಅಂತ ದಾಖಲಾತಿಯಲ್ಲಿ ಖಾತೆ ಇದ್ದಾಗ ಅದನ್ನೇ ಸ್ತ್ರೀ ಶಕ್ತಿ ಭವನ ಕಟ್ಟುವಂಥದ್ದು ಪ್ರೋಸೆಸ್ ನಾವು ಮಾಡ್ತೀವಿ. ನಿಮ್ಮಲ್ಲಿ ಏನ್ ದಾಖಲೆ ಇದೆ ನೀವು ಕಾನೂನು ಹೋರಾಟ ಮಾಡಬಹುದು. ಇನ್ನೊಂದು ಸರ್, ಇದು ಏನಾಗಿದೆ ಅಂದ್ರೆ ನಮ್ಮ ತಾತನ ಮುತ್ತಾತನರ ಕಾಲದಿಂದ ಬಂದಿರೋದು, ಅದು ದಾಖಲಾತಿ ಇದೆ, ನಾವು ಕೊಡ್ತೀವಿ. ಅಲ್ಲ ಸರ್, ಮಹಿಳಾ ಮಂಡಳಿಗೆ ಏನಾದ್ರು ಬೇಕಾದ್ರೆ ಅದೇ ಜಾಗ ಯಾಕೆ ಇವಾಗ ಸ್ಕೂಲ್ ಪೈನ ಮನೆ ಇದೆಲ್ಲ ಆಯ್ತು. ಶಾಲೆ ಕಟ್ಟಡ ಶಾಲೆ ಕಟ್ಟಡ ಅಂತಿದೆ, ಅವ್ರು BO ಹತ್ರನೂ ಅಭಿಪ್ರಾಯ ತಗೊಳ್ತೀವಿ. ಏನ್ ಮಾಡಕ್ ಸಾಧ್ಯ, ಕಾನೂನು ಪ್ರಕಾರ ಏನ್ ಮಾಡಕ್ ಸಾಧ್ಯ ಅದನ್ನ ಮಾಡ್ತೀವಿ. ಆಯ್ತು, ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡ್ತೀವಿ. ದಾಖಲಾತಿ ಇದ್ರೆ ಕಾನೂನು ಹೋರಾಟ ಮಾಡಿ. ಸರ್ಕಾರಿ ದಾಖಲೆ ಅಂತಿದೆ, ಸರ್ಕಾರಿ ದಾಖಲೆ ನಿಮ್ ಜಾಗ ಆಗಿದ್ರೆ ಯಾವ್ದು ಇಲ್ಲ, ಯಾವ್ದು ಅವಕಾಶ ಇದೆ, ಮುಕ್ತವಾಗಿ ಅವಕಾಶ ಇದೆ. ಕಾನೂನು ಹೋರಾಟ ಮಾಡಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮಲ್ಲಿ 93 ರೆಕಾರ್ಡ್ಸ್ ಇಂದ ಅದು
ಭಜನೆ ಮಂದಿರ ಮತ್ತೆ ಶಾಲೆ ಸರ್ಕಾರಿ ಜಾಗ ಅಂತಿದೆ 47ರಿಂದ 1920ರಿಂದ ಇದೆ. ನೀವು ಹೋರಾಟ ಮಾಡಿ ತಗೋಬಹುದು. ನಿಮ್ ಜಾಗ ಆಗಿದ್ರೆ ನಾವು ಅಡ್ಡಿ ಬರಲ್ಲ. ನಮ್ಮಲ್ಲಿ ನಿಮ್ಗೂ ಮುಕ್ತ ಅವಕಾಶ ಇದೆ. ಅದು ಬಿಟ್ಟು ದಾಖಲಾತಿ ಬಿಟ್ಟು ಬೇರೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ದಾಖಲಾತಿ ಮಾತಾಡುತ್ತೆ ನೀವು, ನಿಮಗೆ ಮುಕ್ತ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ. ಅಪ್ರೋಚ್ ಮಾಡಿ ಕೋರ್ಟಿಗೆ ಹೋಗಿ ನಮ್ ಜಾಗ ಆಗಿದ್ರೆ ನಾವು ಫೈಟ್ ಮಾಡ್ತೀವಿ. ನಿಮ್ ಜಾಗ ಈಗ ಗ್ರಾಮ ಒಂದು ನಿಮಿಷ, ಅದು ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇದೆ, ಅದಕ್ಕೇನು ಸರ್ವೆ ಅವಶ್ಯಕತೆ ಇಲ್ಲ. ಸರ್ವೆ ಮಾಡೋದು ನಮ್ಮ 1 ನಿಮಿಷ. ಡಾಕ್ಯುಮೆಂಟ್ಸ್ ಇದ್ರೆ ನೀವು ಡಾಕ್ಯುಮೆಂಟ್ಸ್ ಅದನ್ನು ಹೇಳ್ತಾ ಇದ್ದೀವಿ, ಪದೇ ಅದೇ ಹೇಳ್ತಾ ಇದ್ದೀವಿ. ತಮಗೆ ಮುಕ್ತ ಅವಕಾಶ ಇದೆ. ಅಲ್ಲಿ ಈ ಊರು ಜನ ಸ್ತ್ರೀಶಕ್ತಿ ಭವನ ಕಟ್ಟಬೇಕು ಅಂತ ಇದ್ದಾರೆ. ಆ ಜಾಗ ನಿಮ್ದು ಅಂತ ಹೇಳ್ತಾ ಇದ್ದೀರಾ. ನೀವು ನನ್ನ ಹತ್ರ ಚರ್ಚೆ, ಖಾತೆ ಅದು 93ರಿಂದ ಇದೆ. ನಮ್ಮ ಹತ್ರ ಚರ್ಚೆ ಮಾಡೋದಕ್ಕಿಂತ ಸೂಕ್ತವಾದ ಏನ್ ಪ್ರಾಧಿಕಾರ ಇದೆ ಅಲ್ಲಿ ಚರ್ಚೆ ಮಾಡಿ ನಾವು ನಮ್ಮ ಕೆಲಸನ ನಾವು ಮುಂದುವರಿಸ್ತೀವಿ. ಕೇಳ್ತಾರೆ ಅದು ನಿಮ್ದು ಅಂತ ಹೇಳ್ತಾ ಇದ್ದೀರಾ. ನಿಮ್ದು ಅಂತ ಹೇಳಿದ್ರೆ ನೀವು ಪ್ರೂವ್ ಮಾಡಿ, ಅಷ್ಟೇ ಪ್ರೂವ್ ಮಾಡಬೇಕು. ನಮ್ಮ ಹತ್ರ ಚರ್ಚೆ, ಖಾತೆ ಸರ್ಕಾರಿ ಜಾಗ ಇದ್ದಾಗ ನನ್ನ ಹತ್ರ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಈ ಮಾತನ್ನ ಇವ್ರಿಗೂ ಹೇಳಿದ್ದೀವಿ, ಇವ್ರಿಗೂ ಪಂಚಾಯತಿ ಕರೆದು ಹೇಳಿದ್ದೀವಿ. ಅದನ್ನ ಸರ್ಕಾರಿ ಸ್ವತ್ತನ್ನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇನ್ನೊಂದು. ಸರ್ಕಾರಿ ಜಾಗ ಅಂತ ಇರೋರ್ಗು ಮೇಲಾಧಿಕಾರಿಗಳಿಂದ ಇನ್ನೊಂದು ಆದೇಶ ಬರೋರ್ಗು, ನ್ಯಾಯಾಲಯದಿಂದ ಆದೇಶ ಬರೋರ್ಗು ಅದು ಸರ್ಕಾರಿ ಜಾಗ, ಅದನ್ನ ಕಾಪಾಡೋ ಜವಾಬ್ದಾರಿ ಇನ್ನೊಂದು. ಗ್ರಾಮ ಠಾಣದಲ್ಲಿದ್ರೆ ನಾನು ಅದನ್ನು ಕಾಪಾಡ್ತೀನಿ. ಥ್ಯಾಂಕ್ ಯು. ಗೌರವಧನ ಕೊಡಬೇಕಾಗಿ ನಾವು ತೀರ್ಮಾನ ಮಾಡಿದ್ವಿ. ಗ್ರಾಮದ ನೆಕ್ಸ್ಟ್ ನಂತರ ಹೈನುಗಾರಿಕೆಗೆ ಉತ್ತೇಜಿಸಲು ಚಂದ್ರಾರೆಡ್ಡಿ ಇಂಜೆಕ್ಷನ್ ನಂತರ ಯಾವ ಅಡ್ಡ ಪ್ರಮಾಣ ಒಂದು ಸನ್ಮಾನ, ಅತಿ ಹೆಚ್ಚಾಗಿ ಸಹಾಯಧನ ಪಡೆದವರು ಮತ್ತೆ ಅತಿ ಹೆಚ್ಚಾಗಿ ಡೈರಿಗೆ ಹಾಲಾಕಿರುವರು ಕೊಡಿ. पंजाब सिंध गुजरात मराठा द्राविड उत्कल उच्चल जलधि तरंगा नामे जागे तव शुभ आशीष में गाहे तव जय गाथा जय हे जय हे जय हे जय 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 हे